ಆಕಸ್ಮಿಕವಾಗಿ ಒಬ್ರಿಗೊಬ್ರು ಕಣ್ಣಿಗೆ ಕಾಣಿಸ್ಕೋಬಾರ್ದಂತ ಇದ್ರೆ ನನ್ನ ಹತ್ರ ಒಂದು ಪರಿಹಾರ ಇದೆ. ಏನದು? ನೀವೆಲ್ಲರೂ ಊರು ಬಿಟ್ಟು ಹೋಗ್ಬಿಡಿ. ಅದೇ ಎಲ್ಲದಕ್ಕಿಂತ ಬೆಸ್ಟ್ ಸೊಲ್ಯೂಷನ್. ಮೊದಲು ಆ ಕೆಲಸನ ಮಾಡಿ, ಆಗ ಯಾರು ಯಾರನ್ನ ನೋಡೋ ಪರಿಸ್ಥಿತಿನೂ ಬರಲ್ಲ. ಏನಮ್ಮ ಮನೆಗೆ ಬಂದು ಮರ್ಯಾದೆಯಿಂದ ಮಾತಾಡ್ತಾ ಇದ್ದೀನಿ ಅಂತ ಎಲ್ಲರೂ ಸೇರ್ಕೊಂಡು ಹೀಯಾಳಿಸ್ತಾ ಇದ್ದೀರಾ? ಮರ್ಯಾದೆ ವಿಷಯ ಮಾತಾಡಿದ್ರೆ ನನ್ನ ರಿಯಾಕ್ಷನ್ನೇ ಬೇರೆ ಥರ ಆಗತ್ತಿ. ಲೋಕಿ, ಹೆಂಗಸ್ರು ಮಾತಾಡುವಾಗ ಮಧ್ಯೆ ನೀನು ಬಾಯಿ ಹಾಕ್ಬೇಡ, ಸುಮ್ಮನಿರು. ನೀನು ಮದುವೆ ಆಗೋವರೆಗೂ ವಿಕ್ರಮ್ನ ಯಾವುದಾದ್ರೂ ರೂಮಲ್ಲಿ ಕೂಡ ಹಾಕ್ಬಿಡು. ಆಗ ನಿಂಗೂ ರಗಳೆ ಇರಲ್ಲ, ನನಗೂ ತಾಪತ್ರಯ ಇರಲ್ಲ. ನೋಡಿ, ನಾನು ನಿಮ್ಗಳ ಜೊತೆ ಜಗಳ ಆಡೋದಕ್ಕೆ ಬಂದಿಲ್ಲ. ಲಕ್ಕಿ ಅಜ್ಜಿ ಮನೆಗೆ ಬಂದಾಗ ಇವಳು ಏನೂ ನಡೀದೇ ಇರೋ ಥರ ನಾಟಕ ಮಾಡಿದ್ಲು. ನಾನು ಹೋಗ್ಲಿ ಅಂತ ಅದನ್ನು ಸಹಿಸ್ಕೊಂಡೆ. ಆದರೆ ಅದು ಮತ್ತೆ ರಿಪೀಟ್ ಆಗಬಾರ್ದು. ಒಂದು ವೇಳೆ ನನ್ನ ಮದುವೆಗೆ ಏನಾದರೂ ಅಡ್ಡಿ ಬಂದರೆ ನಾನು ಸುಮ್ಮನೆ ಇರಲ್ಲ. ಇನ್ನೊಂದ್ಸಲ ನಮ್ಮ ಮನೆ ಕಾಂಪೌಂಡ್ ಒಳಗಡೆ ಬಂದು ಹೀಗೆಲ್ಲ ಮಾತಾಡಿದ್ರೆ ನಾನು ಸುಮ್ಮನಿರಲ್ಲ. ಗೆಟ್ ಔಟ್. ಇವ್ರ ಸವಾಸನೆ ಬೇಡ ಅಂತ ಬಿಟ್ಟು ಬಂದ್ರೆ ಆಟ ಮಾತ್ರ ತಪ್ತಾ ಇಲ್ವ? ಹೇಳಾ, ಇನ್ನು ಮುಂದೆ ಇವ್ರನ್ನೆಲ್ಲ ನಾನು ನೋಡ್ಕೋತೀನಿ. ಅಣ್ಣ, ಅವ್ರ ಹತ್ರ ನೀನೇನು ವಾದ ಮಾಡ್ತೀಯ? ಬಿಟ್ಟಾಕ್. ಇಟ್ಸ್ ವೆರಿ ಅನ್ಫಾರ್ಚುನೇಟ್ ಸರ್. ಸಾವಿಗೆ ಬಂದು ಸಂಬಂಧಿಕರು ಹೇಳ್ತಾರಲ್ಲ ಸಾಂತ್ವನದ್ ನೋಡಿ, ಅಯ್ಯೋ ಹೀಗಾಗಬಾರ್ದಾಗಿತ್ತು ಅಂತ. ಹಾಗೆ ಮಾತಾಡ್ತಿದ್ದೀರಲ್ಲ, ಏನಾಗಿದೆ ಗೊತ್ತು ತಾನೇ ನಿಮಗೆ? ನಡು ರಸ್ತೆಯಲ್ಲಿ ಒಬ್ಬ ಸಿಟ್ಟಿಂಗ್ MLA ಮೇಲೆ ಮಚ್ಚು ಲಾಂಗು ಹಿಡ್ಕೊಂಡು ಅಟ್ಯಾಕ್ ಮಾಡ್ತಾರೆ ಅಂತ ರೌಡಿಗಳು ಎಷ್ಟು ಚಿಗುರ್ಕೊಂಡಿರ್ಬೇಕು ಅಂತ. ಅಲ್ಲಿ ತಿರುಗದಲ್ಲಿ ಏನ್ ಲಾ ಅಂಡ್ ಆರ್ಡರ್ ಸತ್ಯ ನೀವು ದನ ಕಾಯಕಿದ್ದೀರಾ? ಸರ್, ಸ್ವಲ್ಪ ಟೈಮ್ ಕೊಡಿ. ವಿ ವಿಲ್ ಟೇಕ್ ಅಪ್ರೋಪ್ರಿಯೇಟ್ ಆಕ್ಷನ್. ಏನು ರಿಯಾಕ್ಷನ್ ತಗೋತೀರಾ? ಏನು ಆಕ್ಷನ್ ತಗೊಳೋದು ನೀವು? ನೋಡ್ರಿ, ನಿಮ್ಮ ಬಗ್ಗೆ ನನ್ನ ಗೌರವ ಇದೆ, ಅಭಿಮಾನ ಇದೆ. ಅದಕ್ಕೆ ಇದನ್ನ ದೊಡ್ಡ ಇಶ್ಯೂ ಮಾಡದೆ ಬಿಡ್ತಾ ಇದ್ದೀನಿ. ನಾಳೆ ಸಾಯಂಕಾಲದ ಒಳಗಡೆ ಅಂದರೆ 24 ಗಂಟೆ ಒಳಗಡೆ ಕೋಟೆ ರಾಜೇಂದ್ರ ಅಭಿಕ್ರಮ ಜೈಲಲ್ಲಿರಬೇಕು. ಇಲ್ಲ ಅಂದರೆ ಇದನ್ನೇ ಮೀಡಿಯಾದ ಮುಂದೆ ಇಡ್ತೀನಿ, ದೊಡ್ಡ ಇಶ್ಯೂ ಮಾಡ್ತೀನಿ. ಆಗ ಯೋಚನೆ ಮಾಡಿ ನಿಮ್ಮ ಡಿಪಾರ್ಟ್ಮೆಂಟ್ ವ್ಯಾಲ್ಯೂ ಎಲ್ಲಿಗೆ ಹೋಗುತ್ತೆ ಅಂತ. ಗೊತ್ತಲ್ಲ? ಇದಕ್ಕೆಲ್ಲ ಅವಕಾಶ ಕೊಡಲ್ಲ ಅನ್ನೋ ನಂಬಿಕೆಯಿಂದ ನಿಮ್ಮ ಶ್ರೇಯೋಭಿಲಾಷಿ MLA ರಾಜಶೇಖರಪ್ಪ. 24 hours ಟೈಮ್. ಬರ್ತೀನಿ. ದೊರೆ, ನೀವು ಹೇಳ್ದ ಹಾಗೆ ಮಾಡಿದ್ದೀನಿ. ನಾಳೆಯಿಂದ ನಿಮ್ಮ ಎಲೆಕ್ಷನ್ ಪ್ರಚಾರನ ಭರ್ಜರಿಯಾಗಿ ಶುರು ಮಾಡಿ. ಅವರಿಬ್ಬರ ಅಬ್ಬರನ ನಾನು ತಗ್ಗಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಅಂಕಲ್, ಚೇರ್ ತಗೊಂಬ. ತಮ್ಮ, ನಾಯ್ಕ್ರೆ, ಒಂದು ನಿಮಿಷ. ಲೈ ತಮ್ಮ ಬಿಡ, ಲೈ ನೀರು ಕೊಡು. ಈ ನೀರು ಬೇಡ ಕಣ, ಹೋಗಿ ಮಿನರಲ್ ವಾಟರ್ ತಗೊಂಬ. ಲೇ ತಮ್ಮ, ಪರವಾಗಿಲ್ಲ ಕಣ, ಬಾವಿ ನೀರು ಕುಡಿದು ಬೆಳೆದಿರೋ ದೇಹ ಕಣ ಇದು. ಅದೇ ಯಾವಾಗ ಸುಧಾರಿಸ್ಕೊಳ್ಳೋದು ನೀನು? ಯಾಕ್ರೆ? ಲೈ, ಎಂಗೇಜ್ಮೆಂಟ್ ಆಗಿದೆ ನಿನಗೆ, ಸ್ವಲ್ಪನಾದರೂ ಜವಾಬ್ದಾರಿ ಬೇಡವಾ? ಅರ್ಥ ಆಗಿಲ್ಲ. ನಿನಗಿಷ್ಟ ಇದೆಯೋ ಇಲ್ವೋ
ಅಮ್ಮನ ಬಲವಂತಕ್ಕೋ ಒಟ್ನಲ್ಲಿ ನಿಶ್ಚಿತಾರ್ಥ ಆಯ್ತಾನೆ. ತಮ್ಮ, ಒಂದು ಹುಡುಗಿಗೆ ನಿಶ್ಚಿತಾರ್ಥ ಆಯಿತು ಅಂದರೆ ಅರ್ಧ ಮದುವೆ ಆದ ಹಾಗೆ, ನೀನು ಸಂಸಾರಸ್ಥನಾದ ಹಾಗೆ. ಇದ್ರ ಮಧ್ಯೆ ಏನಾದರೂ ಎಡವಟ್ಟುಗಳಾಯಿತು ಅಂದರೆ ಸುಮ್ಮನೆ ಎರಡು ಕುಟುಂಬಗಳು ತಲೆ ತಗ್ಗಿಸ್ಬೇಕಾಗುತ್ತೆ. ಅದಕ್ಕೆ ಈ ಗಲಾಟೆ ಪಂಚಾಯಿತಿ ಬೇಡ ಅಂತ ನಿನ್ನನ್ನು ಅದರಿಂದ ದೂರ ಇಟ್ಟಿರೋದು. ಆದರೂ ಆ MLA ರಾಜಶೇಖರಪ್ಪನ ಮೇಲೆ ಕೈ ಇಟ್ಬಿಟ್ಟಿಯಲ್ಲ. ಅಲ್ಲ ನಾಯಕ್ರೆ, ಅವನು ನಿಮ್ಮ ಬಗ್ಗೆ ಬೈತಿರ್ಬೇಕಾದ್ರೆ ನೋಡ್ಕೊಂಡು ಸುಮ್ಮನೆ ಇರೋಕ್ಕಾಗುತ್ತಾ? ಬೈದ್ರೆ ಬೈಕೊಂಡು ಹೋಗ್ತಿದ್ದ ಬಿಡು. ಅಲ್ಲ ಕಣ, ಯಾವ್ದಾದ್ರು ನಾಯಿ ಬೊಗಳ್ತು ಅಂದರೆ ನಾವು ತಿರುಗಿ ಬೊಗಳಕ್ಕಾಗತ್ತಾ? ಕಲ್ಲು ಹೊಡಿಬೇಕಲ್ವಾ? ಆಗ್ಲಾದ್ರೂ ಬಾಯಿ ಮುಚ್ಚುತ್ತೆ. ನಾನು ಅದನ್ನೇ ಮಾಡಿ. ನಿನಗೆ ಅರ್ಥ ಮಾಡ್ಸೋಕ್ಕಾಗಲ್ಲ ಬಿಡು. ನಾಯಕ್ರೆ, ನಿಮ್ಗೆ ಅವಮಾನ ಆಗೋ ಥರ ಯಾರಾದರೂ ಮಾತಾಡಿದ್ರೆ ನೋಡ್ಕೊಂಡು ನಾನು ಸುಮ್ಮನೆ ಇರಲ್ಲ. ನೀವು ತೊಡೆದ್ರು ಅಷ್ಟೇ. ಇನ್ನು ಈ ಪ್ರೀತಿನೇ ನನಗೆ ಭಯ ಹುಟ್ಟಿಸೋದು. ಆ ರಾಜಶೇಖರಪ್ಪ ಕಮಿಷನರ್ ಹತ್ರ ಹೋಗಿ ನಮ್ಮ ಮೇಲೆ ಕಂಪ್ಲೇಂಟ್ ಕೊಡಿಯ ನಾನು. ಅದನ್ನು ಬಿಟ್ಟು ಅವನ ಏನು ಕಿಸಿಯೋಕ್ಕಾಗಲ್ಲ. ಆದರೂ ನಮ್ಮ ಎಚ್ಚರಿಕೆಯಲ್ಲಿ ನಾವಿಡಬೇಕು, ತಿಳಿತಾ? ನಾಯಕ್ರೆ, ಯಾಕಂದಮ್ಮ? ಹುಟ್ಟುಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು. ನಾಯ್ಕ್ರೆ, ಜನ್ಮದಿನದ ಶುಭಾಶಯಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಹಾಂ, ಸಂಜೆ ಪಾರ್ಟಿ ಇದೆ, ಎಲ್ಲರೂ ಮನೆಗೆ ಬಂದ್ಬಿಡಿ. ನೀವು ಕರಿಬೇಕಾ ನಾಯ್ಕ್ರೆ? ಬರ್ತೀವಿ. ಎಂಬ ಅಲ್ಲಿ ಹೋಗಿ ದುಡ್ಡು ಕಲೆಕ್ಷನ್ ಮಾಡ್ಕೊಂಬ. ಮುನಿ ಬಾ, ಸಂಜೆ ಮಿಸ್ ಮಾಡದೆ ಬಂದ್ಬಿಡಿ. ಆಯ್ತು. ವೇದ, ಆಟೋ ಓಡಿಸೋ ಹುಡುಗಿ, ಅವಳ ಹೆಸರೇನು? ಹಾಂ, ಸಾಕ್ಷಿ. ಅವಳು ಬಂದು ನಿನ್ನ ಹತ್ರ ಗಲಾಟೆ ಮಾಡಿ ಹೋದ್ಲಂತೆ. ಅಲ್ಲ ವೇದ, ನಿನ್ನ ಮೇಲೆ ಏನಂತ ಕೋಪ ಅವಳಿಗೆ? ಅದು ಮನೆಗೆ ಹುಡ್ಕೊಂಡು ಬಂದು ಬೈದು ಹೋಗೋಷ್ಟು. ಅವಳಿಗೆ ವಿಕ್ರಮ್ ಜೊತೆ ಎಂಗೇಜ್ಮೆಂಟ್ ಆಗಿದೆಯಲ್ಲ ಪ್ರೀತಮ್? ಹೌದು. ಅದಕ್ಕೆ ನಾನು ಲಕ್ಕಿ ಡಾರ್ಲಿಂಗ್ ಮನೆಗೆ ವಿಕ್ರಮ್ ಜೊತೆ ಹೋಗಿದ್ನಲ್ಲ, ಅವಳಿಗೆ ಒಂಥರ ಇನ್ಸೆಕ್ಯೂರಿಟೀಸ್ ಫೀಲ್ ಆಗಿದೆ. ಎಲ್ಲಿ ನಾನು ವಿಕ್ರಮ್ನ ಕಳ್ಕೊಬಿಡ್ತೀನೋ ಅಂತ. ಅದಕ್ಕೆ ಬಾಯಿಗೆ ಬಂದಾಗೆಲ್ಲ ಮಾತಾಡ್ಬಿಡ್ತಲ್ಲ ಅವಳು. ಅಲ್ಲ ವೇದ, ಇಷ್ಟಕ್ಕೂ ನೀನು ಆ ಮನೆ ಸೊಸೆಯಾಗಿ ಬದುಕಿದ್ದವಳು ಅಂತ ಅವಳಿಗೆ ಗೊತ್ತಿದೆ ತಾನೆ? ಅದೆಲ್ಲ ಹಳೆ ಕತೆ, ಮುಗ್ದೋಗಿರೋ ಕತೆ ಪ್ರೀತಮ್, ಬಿಡಿ. ಹೌದು ವೇದ, ನನಗೆ ಕೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡ. ವಿಕ್ರಮ್ ನಿನ್ನ ಜೊತೆ ಮಿಸ್ಬಿಹೇವ್ ಮಾಡಲಿಲ್ಲ ತಾನೆ? ಪ್ರೀತಮ್, ವಾಟ್ ಯು ಮೀನ್ ಪ್ರೀತಮ್? ವಿಕ್ರಮ್ ನನ್ನ ಜೊತೆ ಮಿಸ್ಬಿಹೇವ್ ಮಾಡದ? ಅರೆ, ನನ್ನ ಮಾತಿನ ಅರ್ಥ ಅದಲ್ಲ ವೇದ. ಮುಂಚೆ ಎಲ್ಲ ನಿನ್ನ ಜೊತೆ ಅವನು ಸಿಲ್ಲಿಯಾಗೆಲ್ಲ ಆಡ್ತಿದ್ನಲ್ಲ, ಈಗಲೂ ಆ ಬಿಹೇವಿಯರ್ ಹಾಗೇ ಇದೆಯಾ ಅಥವಾ ಎಂಗೇಜ್ಮೆಂಟ್ ಆದಮೇಲೆ ಏನೋ ಚೇಂಜಸ್ ಆಗಿದೆ ಅಂತ ಕೇಳಿದೆ ಅಷ್ಟೆ. ಇವಾಗ ಅವನು ತುಂಬ ಚೇಂಜ್ ಆಗಿಬಿಟ್ಟಿದ್ದಾನೆ ಪ್ರೀತಮ್. ಮೊದಲಿನ ಥರ ಇಲ್ಲ ಅವನು. ತುಂಬ ಫ್ರೆಂಡ್ಲಿ ಆಗಿರ್ತಾನೆ. ರೇಗೋದು, ಸಿಡ್ಕೋದು ಇದೆಲ್ಲ ಕಂಪ್ಲೀಟಾಗಿ ಮಾಯ ಆಗಿಬಿಟ್ಟಿದೆ. ಹೇಗೆ ಹೇಳಿ ಪ್ರೀತಮ್, ಒಂಥರ ಎಕ್ಸ್ಟ್ರೀಮ್ ಕೇರ್ ತಗೋತಾನೆ. ಮುಂಚೆ ಯಾಕೆ ಹೀಗೆಲ್ಲ ಇರಲಿಲ್ಲ ಅವನು ಅಂತ ಆಶ್ಚರ್ಯ ಆಗುತ್ತೆ. ತುಂಬ ಚೇಂಜ್ ಆಗಿಬಿಟ್ಟಿದ್ದಾನೆ ಪ್ರೀತಮ್ ಅವನು. ಒಂದು ವೇಳೆ ಮುಂಚೆ ಅವ್ನು ಹೀಗೆ ಇದ್ದಿದ್ರೆ ಅವಾಗ ನಾವಿಬ್ರು ದೂರನೇ ಆಗ್ತಿರ್ಲಿಲ್ಲ. ಎಲ್ರಿಂದನೂ ಆದರ್ಶ ದಂಪತಿಗಳು ಅಂತ ಅನ್ಸ್ಕೊಬಿಡ್ತಿದ್ವಿ. ಇವಾಗಲೂ ಅವನು ಸಾಕ್ಷಿ ಜೊತೆ ಎಂಗೇಜ್ಮೆಂಟ್ ಮಾಡ್ಕೊಂಡಿದ್ದಾನೆ ಅಂತ ಸುಮ್ಮನಿದ್ದೀನಿ ಅಷ್ಟೆ. ಇಲ್ಲಾಂದಿದ್ರೆ ನಮ್ಮಪ್ಪ ಯಾವಾಗಲೂ ಹೇಳ್ದಂಗೆ, ದೇರ್ ಇಸ್ ಆಲ್ವೇಸ್ ಎ ಸೆಕೆಂಡ್ ಚಾನ್ಸ್, ಯು ನೋ.
ಎಷ್ಟೋ ಜನ ಮದುವೆ ಆಗಿ ಡಿವೋರ್ಸ್ ಆಗಿ ಮತ್ತೆ ಸರಿ ಹೋಗಿರೋ ಕತೆ ಕೇಳಿಲ್ವ ನೀವು? ಬಹುಶಃ ನಾವು ಹಾಗೆ ಸರಿ ಹೋಗ್ತಿದ್ವೇನೋ. ಈ ರೀತಿ ಏನೋ ಆಗ್ಬೋದು ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ವೇದ. ಅವನಿರೋ ತನಕ ನೀನು ಅವನನ್ನು ಮರೆಯೋಲ್ಲ ಅಂತ. ಅದಕ್ಕೆ ಅದನ್ನು ಕಂಪ್ಲೀಟಾಗಿ ಅಳಿಸಾಕ್ಬಿಡ್ಬೇಕು ಅಂತಲೇ ಸರಿಯಾದ ಸ್ಕೆಚ್ ಹಾಕಿದ್ದೀನಿ. ಇನ್ನೊಂದು 2 ದಿನ ಅಷ್ಟೇ. ಆಮೇಲೆ ಆ ವಿಕ್ರಮ್ ನಿನಗೆ ಬರೀ ನೆನಪಾಗಿ ಉಳಿತಾನಷ್ಟೇ. ಪ್ರೀತಮ್, ಏನೋ ಟೀಪಾಗಿ ಯೋಚನೆ ಮಾಡ್ತಿರೋ ಆಗಿದೆ. ಏನಿಲ್ಲ ವೇದ, ಯಾವುದೋ ಒಂದು ಕೇಸ್ ನೆನಪಾಯಿತು, ಅದ್ರ ಬಗ್ಗೆ ಥಿಂಕ್ ಮಾಡ್ತಿದ್ದೆ. ಕಾಫಿ? ಜಸ್ಟ್ ಅ ಮಿನಿಟ್. Hello, Priya. I'm fine, thank you. How are you?